ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. ಜೂನ್ 16ರ ನಂತರದಿಂದ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಜೂನ್ ತಿಂಗಳಲ್ಲಿ ವಿಶೇಷವಾದಂತಹ ಪರಿವರ್ತನೆ ಅಂತ ಹೇಳಿದರೆ ಒಂದು ಗುರುಬ್ರಹ್ಮನ ಪರಿವರ್ತನೆ. ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರುಪ್ರವೇಶ ಆಗುವಂಥದ್ದು ಬಹಳ ದೊಡ್ಡ ಪ್ರಮಾಣದ ಒಂದು ಗ್ರಹಗಳ ಪರಿವರ್ತನೆಗಳಲ್ಲಿ ಒಂದಾಗಿರುತ್ತೆ. ಏಕೆಂದರೆ ಪ್ರತಿ ಒಂದು ವರ್ಷಕ್ಕೊಮ್ಮೆ ಒಂದೊಂದು ರಾಶಿಯನ್ನು ಬದಲಾಯಿಸುವಂತಹ ಗುರುಬ್ರಹ್ಮ 12 ರಾಶಿಗಳನ್ನು ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರೋದಕ್ಕೆ 12 ವರ್ಷಗಳ ಕಾಲ ತೆಗೆದುಕೊಳ್ತಾನೆ. ಆ ಕಾರಣದಿಂದ ಗುರು ತನ್ನ ಉಚ್ಚಕ್ಷೇತ್ರಕ್ಕೆ ಪ್ರವೇಶ ಆದ ನಂತರ ಮತ್ತೊಮ್ಮೆ ಗುರು ಉಚ್ಚಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದರೆ 12 ವರ್ಷ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಪರಿವರ್ತನೆ. ಜೂನ್ ತಿಂಗಳಲ್ಲಿ 1ನೇ ತಾರೀಕು ಗುರುಬ್ರಹ್ಮ ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಗುರು ತನ್ನ ಸ್ವಕ್ಷೇತ್ರ, ಸ್ವಂತ ಮನೆ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಅಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ಸಿಗುವಂಥದ್ದಿರುತ್ತೆ. ಹಾಗಾಗಿ ಜಾತಕದಲ್ಲಾಗಲಿ ಗೋಚಾರದಲ್ಲಾಗಲಿ ಗುರು ಉತ್ತಮ ಸ್ಥಾನದಲ್ಲಿದ್ದಾಗ ಕಡಿಮೆ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರುಬಲ ಕಡಿಮೆ ಇದ್ದಾಗ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆಯಾಗಿರುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಅಂತಹ ಗುರು ತನ್ನ ಉಚ್ಚಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡೋದಕ್ಕೆ ತುಂಬ ಅನುಕೂಲ ಆದಂತಹ ಸಮಯ ಇದಾಗಿರುತ್ತೆ. ಗುರುವಿನ ಅನುಗ್ರಹ ಎಲ್ಲ ರಾಶಿಯವರಿಗೂ ಕೂಡ ಶುಭವನ್ನೇ ಕೊಡುವ ಸ್ಥಿತಿಯಲ್ಲಿರುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಜೂನ್ 8ನೇ ತಾರೀಕು ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಕೂಡ ಗುರುವಿನ ಯುತಿಯಲ್ಲಿ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ವಿವರ. ಅತ್ಯಂತ ಪ್ರಮುಖ ಅಂತ ಹೇಳಿದರೆ ಗುರುವಿನ ಒಂದು ಪರಿವರ್ತನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವಗಳು ತುಂಬ ಟೆನ್ಷನ್ಗಳನ್ನು ಕೊಡ್ತಾನೆ ಬಂದಿರುತ್ತೆ. ವಿವಾಹ ವಿಳಂಬ ಆಗುವಂಥದ್ದು, ಸಂತಾನದ ವಿಚಾರದಲ್ಲಿ ಅಂದರೆ ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸ, ಉದ್ಯೋಗ ಕ್ಷೇತ್ರ, ಈ ರೀತಿ ಕುಟುಂಬದಲ್ಲಿ ಒಂದು ವಾಗ್ವಾದಗಳಾಗ್ಬೋದು ಅಥವಾ ಹಣಕಾಸಿನ ಒಂದು ಸಮಸ್ಯೆಗಳಾಗ್ಬೋದು. ಇದೆಲ್ಲದಕ್ಕೂ ಪಂಚಮ ಶನಿಯ ಪ್ರಭಾವಗಳು ತುಂಬ ಜಾಸ್ತಿ ಇತ್ತು. ಅದಕ್ಕೆ ಸರಿಯಾಗಿ ಗುರು ಕೂಡ ಅಷ್ಟಮದಲ್ಲಿದ್ದ. ಆದರೆ ಈಗ ಗುರುವಿನ ಪರಿವರ್ತನೆ ವೃಶ್ಚಿಕ ರಾಶಿಯವರಿಗೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವಂತಹ ಸಮಯ. ಬಹಳ ಈ ಗುರು ಪರಿವರ್ತನೆ ಅನ್ನುವಂಥದ್ದು ಯಾವೆಲ್ಲ ರಾಶಿಗಳಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡುತ್ತೆ ಅಂತ ಕೇಳಿದರೆ ಅದರಲ್ಲಿ ಮೊದಲನೇ ಸ್ಥಾನ ಅಂತ ಹೇಳುವಂಥದ್ದು ವೃಶ್ಚಿಕ ರಾಶಿಗೆ. ಯಾಕೆಂದರೆ ಭಾಗ್ಯದಲ್ಲಿ ಗುರು ಉಚ್ಚನಾಗ್ತಾನೆ. ಇನ್ನೊಂದು ಮೀನ ರಾಶಿಯವರಿಗೆ ಪಂಚಮದಲ್ಲಿ ಗುರು ಉಚ್ಚನಾದರೂ ಕೂಡ ಅವರಿಗೆ 7.5 ಪ್ರಭಾವಗಳು ನಡೀತಾ ಇರುತ್ತೆ. ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಆಗುವಂತಹ ಒಂದು ಗುರುವಿನ ಪರಿವರ್ತನೆ ಅನ್ನುವಂಥದ್ದು 12 ರಾಶಿಗಳಲ್ಲಿ ಅತಿ ಹೆಚ್ಚಿನ ಅನುಕೂಲಗಳನ್ನು ಕೊಡುವಂಥದ್ದು ವೃಶ್ಚಿಕ ರಾಶಿಗೆ ಮಾತ್ರ. ಹಾಗಾಗಿ ಕಳೆದ 1.5-2 ವರ್ಷಗಳಿಂದ ವೃಶ್ಚಿಕ ರಾಶಿಯವರು ಏನೆಲ್ಲ ಸಮಸ್ಯೆಗಳನ್ನು ನೋಡಿದ್ದೀರಾ,
ಅದಕ್ಕೆಲ್ಲ ಒಂದು ಉತ್ತಮ ಪರಿಹಾರ ಸಿಗುವಂತಹ ಸಮಯ ಇದಾಗಿರುತ್ತೆ. ಗುರುವಿನ ಅನುಗ್ರಹ ನಿಮ್ಮ ರಾಶಿಯ ಮೇಲೆ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಪಂಚಮದಲ್ಲಿ ಶನಿ ಇದ್ದರೂ ಕೂಡ ಅವನ ಮೇಲೂ ಕೂಡ ಗುರುದೃಷ್ಟಿ ಬೀಳುವಂಥದ್ದಿರುತ್ತೆ. ಇವೆಲ್ಲ ಬಹಳ ಪ್ರಮುಖವಾದಂತಹ ಪರಿವರ್ತನೆ ಹಾಗೂ ಅತ್ಯಂತ ಉತ್ತಮವಾದ ಫಲಗಳನ್ನು ವೃಶ್ಚಿಕ ರಾಶಿಗೆ ಕೊಡೋದಕ್ಕೆ ತುಂಬ ಅನುಕೂಲಕರವಾದ ಸ್ಥಿತಿಗಳು. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆರಡಕ್ಕೂ ಕೂಡ ಜೂನ್ 1ನೇ ತಾರೀಕಿನಿಂದ ಗುರುವಿನ ಪರಿವರ್ತನೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ತುಂಬ ಸಮಯದಿಂದ ನೋಡ್ತಾ ಬಂದಿರುವಂತಹ ಟೆನ್ಷನ್ಗಳಾಗ್ಬೋದು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು, ಇದೆಲ್ಲದಕ್ಕೂ ಕೂಡ ಒಂದು ಪ್ರಬಲವಾದ ಪರಿಹಾರ ಸಿಗುವಂತಹ ಸಮಯ ಇದಾಗಿರುತ್ತೆ ವೀಕ್ಷಕರೇ. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣ್ತೀರಾ. ಹಲವಾರು ಕಾರಣಗಳಿಂದ ಸಣ್ಣ ಪುಟ್ಟ ವಿಚಾರಗಳು ಕೂಡ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಅನಿರೀಕ್ಷಿತವಾಗಿ ಖರ್ಚುಗಳನ್ನು ಜಾಸ್ತಿ ಆಗಿರುವಂಥದ್ದು, ಇವೆಲ್ಲದಕ್ಕೂ ಕೂಡ ಒಂದು ತಡೆ ಅನ್ನುವಂಥದ್ದು ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸಾಲಬಾಧೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಪ್ರಬಲವಾದಂತಹ ಸಮಯ ಇದಾಗಿರುತ್ತೆ. ಖಂಡಿತ ಇದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ಚೆನ್ನಾಗಿರುತ್ತೆ. ತುಂಬ ಉತ್ತಮ ಸ್ಥಿತಿಗಳನ್ನು ನೋಡ್ತೀರಾ. ಬ್ಯಾಂಕ್ನಿಂದ ಯಾವುದೇ ಲೋನ್ಗಳ ಅಥವಾ ಹಣಕಾಸಿನ ಅನುಕೂಲಗಳನ್ನು ನಿರೀಕ್ಷೆ ಮಾಡಿದರೆ ಹುಸಿ ಆಗೋದಿಲ್ಲ. ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳು ಸಿಗುತ್ತೆ. ಈ ಒಂದು 2-3 ತಿಂಗಳ ಸಮಯ ಏನಿದೆ ವೃಶ್ಚಿಕ ರಾಶಿಯವರಿಗೆ ತುಂಬ ಬೋನಸ್ ಪಾಯಿಂಟ್ಗಳನ್ನು ಕೊಡುವಂಥದ್ದು. ಫೈನಾನ್ಷಿಯಲ್ ವಿಚಾರದಲ್ಲಿ ಅನುಕೂಲಗಳಾಗೋದಕ್ಕೆ ಇದು ತುಂಬ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲೂ ಅನುಕೂಲಗಳಾಗ್ತಾ ಇಲ್ಲ ಅಂತ ನಿಮ್ಮ ಏನಾದರೂ ಜಿಜ್ಞಾಸೆಗಳಿದ್ದರೆ ಖಂಡಿತವಾಗ್ಲೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಜುಕೇಷನ್ ತುಂಬ ಚೆನ್ನಾಗಾಗತ್ತೆ. ಭೂಮಿಗೆ ಸಂಬಂಧಪಡುವಂತಹ ಯಾವುದಾದ್ರೂ ವಿಚಾರಗಳಿದ್ದರೆ ಖಂಡಿತ ಈಗ ಪರಿಹಾರ ಅಥವಾ ಅದಕ್ಕೊಂದು ಉತ್ತರ ಸಿಗುವಂತಹ ಸಮಯ ಆಗಿರುತ್ತೆ. ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ತುಂಬ ಒಳ್ಳೆಯ ಸಮಯ ಇದು. ಯಾವುದೇ ಹಣಕಾಸಿನ ಮುಗ್ಗಟ್ಟುಗಳಿದ್ದರೂ ಕೂಡ ಅದನ್ನು ಸಾಲ್ವ್ ಮಾಡಿಕೊಂಡು ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಸೇಲ್ ಮಾಡುವಂಥ ವಿಚಾರಗಳಿದ್ದರೆ, ಮನೆ ಕಟ್ಟುವ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಮುಂದುವರಿಸಿ. ಬಹಳ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಇಲ್ಲಿ ಶುರು ಮಾಡಿದರೆ ಅದು ಗುರಿ ಮುಟ್ಟೋದಕ್ಕೆ ಅಥವಾ ತುಂಬ ಸುಲಭದಲ್ಲಿ ಆಗೋದಕ್ಕೆ ಅವಕಾಶಗಳು ಖಂಡಿತವಾಗ್ಲೂ ಇರುತ್ತೆ. ಮಾತೃಕ್ಷೇಮ, ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವನ್ನು ಕೂಡ ಉತ್ತಮ ಸ್ಥಿತಿಯಲ್ಲಿ ಕಾಣೋದಕ್ಕೆ ಸಾಧ್ಯ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಇದು ಶುಭ ಸಮಯ. ಯಾವುದೇ ಸಮಸ್ಯೆಗಳಿಲ್ಲ. ವೃಶ್ಚಿಕ ರಾಶಿಯವರಿಗೆ ಇನ್ನೊಂದು 3 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಗುರುಬಲ ಇರುತ್ತೆ. ಗುರು ಕರ್ಮಕ್ಷೇತ್ರಕ್ಕೆ ಬಂದರೂ ಕೂಡ ಅದು ಅವನಿಗೆ ಮಿತ್ರಕ್ಷೇತ್ರ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲಗಳನ್ನೇ ಮಾಡ್ತಾನೆ. ಗುರುವಿನ ಪರಿವರ್ತನೆ ಇನ್ನೊಂದು 2.5-3 ವರ್ಷಗಳ ಕಾಲ. ಶನಿಯ ಸಂಚಾರಗಳು ಕೂಡ ತುಂಬ ಉತ್ತಮ ಸ್ಥಾನಗಳಲ್ಲಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. 7.5 ಇಲ್ಲಿಯ ತನಕ ಏನೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೀರಾ ಅದಕ್ಕೆಲ್ಲ ಮುಂದೆ ಪರಿಹಾರಗಳು ಖಂಡಿತವಾಗ್ಲೂ ಸಿಗುತ್ತೆ. ಬಹಳಷ್ಟು ಅಭಿವೃದ್ಧಿಗಳು ತ್ವರಿತಗತಿಯಲ್ಲಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳು ಉಂಟಾಗುತ್ತೆ. ಪಾರ್ಟ್ನರ್ಶಿಪ್, ವ್ಯವಹಾರ, ಸ್ವಂತ ಬಿಸ್ನೆಸ್ಗಳನ್ನು ಮಾಡುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನಾಗಲಿ ಅಥವಾ ಹೂಡಿಕೆ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಉತ್ತಮವಾದಂತಹ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕೆ ಖಂಡಿತವಾಗ್ಲೂ ಚಾನ್ಸಸ್ ಇರುತ್ತೆ. ಇನ್ನು ವಿವಾಹ ಇಂತಹ ಮಂಗಳ ಕಾರ್ಯಗಳು ವಿಳಂಬ ಆಗ್ತಾ ಇದ್ದರೆ ಖಂಡಿತ ಅದಕ್ಕೆ ಈಗ ಪರಿಹಾರ ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯ ಜೀವನ, ಮಂಗಳ ಕಾರ್ಯಗಳು, ವಿವಾಹ ಇವೆಲ್ಲವೂ ಕೂಡ ನಡೆಯುವಂತಹ ಸಮಯ. ತುಂಬ ಉತ್ತಮವಾದಂತಹ ಗುರುಬಲ. ಆಲ್ಮೋಸ್ಟ್ ಅಕ್ಟೋಬರ್ ತನಕ ಗುರು ಉತ್ತಮ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ವೈವಾಹಿಕ ಜೀವನಕ್ಕೆ
ಇದು ತುಂಬ ಶುಭ ಸಮಯ. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲದೂ ಕೂಡ ಸಿಗುವಂತಹ ಸಮಯ. ವಿವಾಹದ ಅಂಚಿನಲ್ಲಿರುವಂಥವರಿಗಂತೂ ಇದು ತುಂಬ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ನಿಶ್ಚಯ ಆಗುವಂಥದ್ದು, ವಿವಾಹ ಆಗುವಂಥದ್ದು ಇವೆಲ್ಲ ಲೈಫ್ ಟೈಮ್ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅನ್ನೋದಕ್ಕೆ ಒಂದು ಸೂಚನೆ. ಇನ್ನು ಯಾವುದೇ ಮೃತ್ಯುಕಂಟಕಗಳು ಅಥವಾ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಭಾಗ್ಯದಲ್ಲಿ ಗುರು ಉಚ್ಚನಾಗೋದ್ರಿಂದ ತಂದೆಗೂ ಕೂಡ ಇದು ಅನುಕೂಲ ಆಗುವಂತಹ ಸಮಯ ಆಗಿರುತ್ತೆ. ತಂದೆಯ ಒಂದು ಆಶೀರ್ವಾದ ಸಿಗುವಂತಹ ಸಮಯಗಳು, ಪಿತ್ರಾರ್ಜಿತ ಆಸ್ತಿಗಳು ಇದೆಲ್ಲ ತುಂಬ ಅನುಕೂಲಕ್ಕೆ ಬರುತ್ತೆ. ಅಕ್ಟೋಬರ್ ತನಕ ವೃಶ್ಚಿಕ ರಾಶಿಯವರಿಗೆ 100% ತುಂಬ ಉತ್ತಮವಾದಂತಹ ಗುರುಬಲ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಪ್ರಾಪರ್ಟಿ ಈ ರೀತಿಯಾಗಿ ಯಾವುದೇ ವಿಚಾರಗಳಲ್ಲಿ ಜೀವನದಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಇದ್ದರೆ ಈಗ ಅವೆಲ್ಲ ಪರಿಹಾರ ಆಗುವಂತಹ ಸಮಯ. ಸಾಧ್ಯವಾದಷ್ಟು ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳಿ. ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಖಂಡಿತ ವೃಶ್ಚಿಕ ರಾಶಿಯವರು ಶುಭ ಫಲಗಳನ್ನು ಕಾಣ್ತೀರ. ಭಾಗ್ಯೋದಯವಾಗುವಂತಹ ಸಮಯ ಕೇವಲ ಅಕ್ಟೋಬರ್ ತನಕ ಇರುತ್ತೆ. ತದನಂತರ ಒಂದು 4 ತಿಂಗಳು ಗುರುಬಲ ಇರೋದಿಲ್ಲ. ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ. ಹೀಗೆ ಗುರು 2 ಬಾರಿ ಪರಿವರ್ತನೆಗಳನ್ನು ಮಾಡ್ತಾನೆ ಈ ವರ್ಷದಲ್ಲಿ. ಸೊ ಏನೇ ಇದ್ದರೂ ಕೂಡ ಇಂತಹ ಸಮಯ 12 ವರ್ಷಕ್ಕೊಮ್ಮೆ ಬರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ಇದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಗುರು ಮತ್ತು ಶನಿ ಸಂಬಂಧವಾಗಿ ಏನಾದರೂ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಚೆನ್ನಾಗಿದ್ದಾಗ ಬೋನಸ್ ಪಾಯಿಂಟ್ಗಳು ಸಿಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಪ್ರಯತ್ನ ಹೆಚ್ಚಿಸ್ಕೊಂಡ್ರೆ ಪ್ರತಿಫಲ ಖಂಡಿತ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಉದ್ಯೋಗದಲ್ಲಿ ನಿರೀಕ್ಷೆಗೂ ಮೀರಿದ ಅನುಕೂಲಗಳನ್ನು ಕಾಣುವ ಸಾಧ್ಯತೆಗಳು ಇದೆ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಚಿಂತನೆ ಇದ್ದರೆ ಖಂಡಿತ ಅಕ್ಟೋಬರ್ ಒಳಗಡೆ ಮಾಡ್ಕೋಬೋದು. ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಥವಾ ಪ್ರಮೋಷನ್ಗಳನ್ನು, ಇನ್ಕ್ರಿಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಈ ಸಮಯದಲ್ಲಿ ಬರುವ ಯಾವುದೇ ಆಪರ್ಚುನಿಟಿಗಳನ್ನು ಬಿಟ್ಕೊಳ್ಬೇಡಿ. ಏಕೆಂದರೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಅದು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಗುರಿ ಮುಟ್ಟುವ ಸಮಯ ನಮಗೆ ಬೇಕಾಗಿಲ್ಲ, ನಾವು ಶುರು ಮಾಡುವ ಸಮಯ ಚೆನ್ನಾಗಿರಬೇಕಷ್ಟೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಪ್ರಾರಂಭಕ್ಕೆ ತುಂಬ ಉತ್ತಮವಾದ ಸಮಯ. ಒಳ್ಳೆ ಮುಹೂರ್ತಗಳು, ಗುರುವಿನ ಅನುಗ್ರಹ. 5, 9ನೇ ಮನೆಯಲ್ಲಿ ಗುರುಬಲ ಉಂಟಾದಾಗ, ಅದರಲ್ಲೂ 9ನೇ ಮನೆ ಗುರುಬಲ ಅನ್ನುವಂಥದ್ದು ಉದ್ಯೋಗ, ಪ್ರಾಪರ್ಟಿ, ವಾಹನ ಇಂತಹ ವಿಚಾರಗಳಿಗೆ ನೇರವಾಗಿ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಭಾಗ್ಯೋದಯಗಳನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಂತೂ ಯಾವುದೇ ಪರಿವರ್ತನೆಗಳು ಬಂದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇದು ಶುಭ ಸಮಯ. ಖಂಡಿತವಾಗ್ಲೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಏಕಾದಶ ಲಾಭಸ್ಥಾನಾಧಿಪತಿ ಬುಧನು ಕೂಡ ಭಾಗ್ಯದಲ್ಲೇ ಇರ್ತಾನೆ. ಸಂಪೂರ್ಣ ಈ ಒಂದು ಮಾಸ ವೃಶ್ಚಿಕ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ಕೊಡುತ್ತೆ. ಇದು ಹೀಗೆ ಕಂಟಿನ್ಯೂಸ್ ಆಗಿ ಮುಂದುವರಿಯುತ್ತೆ. ಇನ್ನೂ ಒಂದು 3 ತಿಂಗಳ ಸಮಯ ಏನಿದೆ, ತುಂಬ ಉತ್ತಮ ಫಲಗಳನ್ನು ಕೊಡೋದಕ್ಕೆ ಅವಕಾಶಗಳುಂಟು. ಹಾಗೆ ಇನ್ನೊಂದು 3 ವರ್ಷಗಳ ಕಾಲ ಗುರುಬಲ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಪಂಚಮ ಶನಿ ಕೂಡ ಬಿಡುಗಡೆ ಆಗುತ್ತೆ. ಡಿಸೆಂಬರಲ್ಲಿ ರಾಹು ಕೂಡ 3ನೇ ಮನೆಗೆ ಬರ್ತಾನೆ. ಈ ರೀತಿಯಲ್ಲಿ ನೋಡೋದಾದರೆ ಹಂತ ಹಂತವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ವೃಶ್ಚಿಕ ರಾಶಿಯವರಿಗೆ ಉಂಟಾಗುವ ಗ್ರಹಗಳ ಪರಿವರ್ತನೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅನುಕೂಲಗಳನ್ನು ಕೊಡೋದಕ್ಕೆ ಸಾಧ್ಯವಿದೆ. ಹಾಗಾಗಿ ನೀವು ಈ ಮಾಸದಿಂದ ಹಿಡಿದು ಮುಂದಿನ 2-3 ವರ್ಷಗಳಿಗೆ ಏನೆಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ಬೋದು, ದೀರ್ಘಕಾಲದ ವ್ಯವಸ್ಥೆಗಳ ಬಗ್ಗೆ ಖಂಡಿತವಾಗ್ಲೂ ಮುಂದುವರಿಸೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಶುರು ಮಾಡೋದಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಮೋಕ್ಷಸ್ಥಾನ, ಯಾವುದೇ ಗುರುಬಲ ಇದ್ದಾಗ ಜನ್ಮ ರಾಶಿಯನ್ನು ಗುರು ನೋಡುವಾಗ ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯಗಳನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಸ್ಥಾನಾಧಿಪತಿ ಕುಜನು ಕೂಡ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಗುರುವಿನ ಅನುಗ್ರಹ ನೇರವಾಗಿ ನಿಮ್ಮ ರಾಶಿಯ ಮೇಲಿರುತ್ತೆ.
ಕಂಟಿನ್ಯೂಸ್ ಆಗಿ ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದೆ ಆಗುವ ಎಲ್ಲ ಗ್ರಹಗಳ ಪರಿವರ್ತನೆಗಳು ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಅನುಕೂಲದ ಸ್ಥಿತಿಗಳಿಗೆ ಬರೋದರಿಂದ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಎಲ್ಲ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.